ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಡೇ 8 ಮಿನಿ ವ್ಲಾಗ್. ಸೊ ಇತ್ತೀಚೆಗೆ ಪಾಪು ಬೇಗನೆ ನೈಟ್ ಬೇಗನೆ ಮಲ್ಕೋತಾಳೆ, ಓವರ್ ನೈಟ್ ಮಲ್ಕೋತಾಳೆ, ಏನು ತೊಂದರೆ ಕೊಡೋದಿಲ್ಲ. ಮಾರ್ನಿಂಗ್ 6:30 ಎದ್ಬಿಡ್ತಾಳೆ. ಸೊ ಅವಳೆಲ್ಲ ಎದ್ಮೇಲೆ ಅವಳೆದ್ರೆ ಗೊಂಬೆನೂ ಎದ್ಬಿಡ್ತಾಳೆ ಅವಳ ಸೌಂಡಿಗೆ. ಸೊ ಎದ್ಮೇಲೆ ನಾನು ಸ್ವಲ್ಪ ಪಾಪು ಇಬ್ಬರನ್ನ ಹಾಲಿಗೆ ಕಳಿಸಿ ಸ್ವಲ್ಪ ತೊಟ್ಲೆಲ್ಲ ಕ್ಲೀನ್ ಮಾಡಿಕೊಂಡು, ಆಮೇಲೆ ಅಮ್ಮ ಇವತ್ತು ಕಾಫಿ ಕೊಟ್ಟಿದ್ರು. ಡೈಲಿ ಹಾಲು ಕುಡಿತಾಳೆ, ಇವತ್ತೊಂದಿನ ಕಾಫಿ ಕೊಟ್ಟರಂತೆ ಕಾಫಿ ಕೊಡಿದೆ. ಹಾಗೆ ಗೊಂಬೆಗೂ ಹಾಲು ಕುಡಿಸ್ಕೊಂಡು ಇಬ್ಬರು ಮಕ್ಕಳ ಜೊತೆ ಸ್ವಲ್ಪ ಬಿಸಿಲು ಬರ್ತಿತ್ತು ಟೈಮ್ ಪಾಸ್ ಮಾಡಿಕೊಂಡು, ಹಾಗೆ ಇವತ್ತು ಚಪಾತಿಗೆ ಪಾಲಕ್ ಎಗ್ ಕರಿ ಮಾಡಿದ್ದೆ. ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಫುಲ್ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ಔಟ್ ಮಾಡಿ. ನನ್ನ ಯೂಟ್ಯೂಬ್ ಲಿಂಕ್ ಬಂದು ನನ್ನ ಬಯೋದಲ್ಲಿದೆ. ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಾನು ಪಾಪಗೆ ರಾಗಿ ಸರಿ ಮಾಡೋದು, ಈಗ ನಾನು ನಿಮ್ಗೆ ಏನು ತೋರಿಸಿದ ಆ ಸ್ಪೂನಲ್ಲಿ 2 ಸ್ಪೂನ್ ಬೆಳಗ್ಗೆ ಹೊತ್ತು ಹಾಕ್ತೀನಿ, ನೈಟ್ 1 ಸ್ಪೂನ್ ಹಾಕ್ತೀನಿ. ಸೊ ಯಾಕಂದರೆ ಇನ್ನೂ 5 ಮಂತ್ಸ್ ಅಲ್ವಾ, ಸೊ 5.5 ಇನ್ನೂ 6 ಮಂತ್ಸ್ ಕಂಪ್ಲೀಟ್ ಆಗಿಲ್ಲ. ಸೊ ಈಗ ಸಾಲಿಡ್ ಕೊಡಬೇಕಾದ್ರೆ ಸ್ವಲ್ಪ ಕಡಿಮೆ, ಆದಷ್ಟು ಕ್ವಾಂಟಿಟಿ ಕಡಿಮೆ ಕೊಡೋದು ಒಳ್ಳೆಯದು. ಸೊ ಹಾಗೆ ಪಾಪಕ್ಕೆ ಸರಿಯಾಗಿ ತಿನ್ನಿಸಿ ನಮ್ಮ ಗೊಂಬೆನೂ ಆಟ ಸಾಮಾನು ಆಟ ಆಡಿಕೊಂಡು ಈವ್ನಿಂಗ್ ಆಯಿತು. ಈವ್ನಿಂಗ್ ಸ್ವಲ್ಪ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು, ಅದೇ ರೂಬಿನ್ ನೋಡ್ಕೊಂಡು ಆಟ ಆಡ್ತಿರ್ತಾಳೆ ಪಾಪು. ಸೊ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಹಾಗೆ ನೈಟ್ ಅವಳಿಗೆ 1 ಸ್ಪೂನ್ ಹಾಕಿ ಸರಿ ಮಾಡಿ ತಿನ್ನಿಸಿ, ನನಗೆ ಅಮ್ಮ ಬೆಂಡೆಕಾಯಿ ಸಾಂಬಾರು ಮಾಡಿದ್ರು. ಸೊ ನಾನು ಅನ್ನ ಜೊತೆಗೆ ಬೆಂಡೆಕಾಯಿ ಸಾಂಬಾರು ತಿಂದು ಈ ಡೇನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.